ಗ್ಯಾರಂಟಿ ಅಮೌಂಟ್ ಹೆಂಗೆ ಬಿದ್ದಾವ ಏನಂತ ಹೇಳು. ಸಿದ್ದರಾಮಯ್ಯ ಸಾಹೇಬರು ನಮ್ಗೆ 2,000 ಹಾಕ್ತಾರೆ. ಆವಾಗಲಿದ್ದ ಹುಡ್ರನ್ನ ಎಲ್ಲ ತಂದೆಲ್ಲ ತಾಯೆಲ್ಲ ಹಾಸ್ಟೆಲ್ಗೆ ಹಾಕೀನಿ. ಅವಕ್ಕೆ ಬಟ್ಟೆ ಬರೀ ಎಲ್ಲ ನೋಡ್ತೀನಿ ರೀ. ಬಟ್ಟೆ ನೋಡ್ತೀನಿ ರೀ ಬಂದಾಗ. ಸೂಟಿದ್ದಾಗ 1 ತಿಂಗಳು 2 ತಿಂಗಳು ಇರ್ತಾರೆ ರೀ. ಅವಾಗೆಲ್ಲ ಚೆನ್ನಾಗಿ ನೋಡ್ತೇವೆ ರೀ. ಅವ್ರು ಇದ್ದರು. ಎಷ್ಟು ಅಮೌಂಟ್ ಜಮಾ ಆಗ್ಯಾವಮ್ಮ? ಒಂದು 25,000 ಆಗ್ಯಾವ. ಎದ್ರ ಸಲುವಾಗಿ ಇಟ್ಟು ನಿನ್ನ ಮಗಳಿಗೆ ಮೊಮ್ಮಗಳಿಗೆ? ಯಾರಿಲ್ರಿ, ಮತ್ತೆ ನಾವು ಪರದೇಶ ಇದ್ದಂಗೆ ಅದೀವಿ. ನಾವು ಇದ್ದಂಗೆ ಅದೀವಿ. ಅವ್ರ ಅಪ್ಪ ಅಮ್ಮ ಮೊದಲು ಸತ್ತೋಗ್ಯಾರ. ಯಾರಿಲ್ರಿ. ಈಗ ಬಂದ್ರ ಗ್ಯಾರಂಟಿ ರೊಕ್ಕ ಎಲ್ಲ ಆಕಿಗೆ ಆಕೆಗೆ ಆಗ್ತದೆ ಪಾಸ್ಬುಕ್. ಅಂದ್ರೆ ಮುಂದೆ ಎದಕ್ಕೆ ರೀ ಸಾಲಿಗೆನ ಆಗಲಿ ಅಷ್ಟು ಕೊಡಂದ್ರೆ ನೀವು ಬಗಾನ ಹೊರ ತರ್ತಾರೆ, ಖರ್ಚು ಮಾಡಂದ್ರೆ ನೀವು ಮಾಡ್ತಾರೆ ಅಂತ. ನಾ ಸತ್ತೋದ್ಮೇಲೆ ಏನು ಮಾಡ್ಬೇಕು? ನನಗೂ ಭಾಳ ದಿವಸ ವಯಸ್ಸು ಆಗಿಬಿಟ್ಟವ್ರಿ. ಮಕ್ಕಳು 9 ಆಡ್ದಿದ್ದೀನಿ ರೀ. 9 ಮಕ್ಕಳು ಸತ್ತವ. ಈಗ ಅಪ್ಪ ರೊಕ್ಕ ಹಾಕಿದಾಳಿದ್ದ ನನಗೆ ತಿಂತಿದ್ದಂಗೆ ಉಣ್ತೀವಿ ರೀ. ಜೈ ಭಾರತ್ ಮಾತಕ್ಕೂ ಜೈ, ಸಿದ್ದರಾಮಯ್ಯ ಪಪ್ಪಗೆ ಜೈ 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 ಜೈ. ರೊಕ್ಕ ಹಾಕಿದ್ದು ನಾನು ಹಂಗೆ ಬಚ್ಚಿಟ್ಕೊಂಡು ತಾಳಿ ಮಾಡಿಸ್ಕೊಂಡೀನಿ. ತಾಳಿ ಫಸ್ಟ್ ತಾಳಿದ್ದಿಲ್ಲ, ಹಚ್ಚಕ್ಕೆ ಹೋಗಿ ಬಿದ್ದಿದ್ದು, ಅದು ಅಂತ ಸಿಗಲಿಲ್ಲ. ಸಿದ್ದರಾಮಯ್ಯ ಸಾರು ರೊಕ್ಕ ಹಾಕಿದ್ದು ಹಂಗೆ ಬಚ್ಚಿಟ್ಕೊಂಡು ನಾನು ತಾಳಿ ಮಾಡಿಸ್ಕೊಂಡೀನಿ, ಗುಂಡು ಮಾಡಿಸ್ಕೊಂಡೀನಿ. ತಾಳಿ ಕಳೆದ್ಮೇಲೆ ಹೆಂಗಿದ್ರೆ ಹಂಗೆ ಮಣೆ ಹಾಕ್ಯಂಡು ಕರೆಮಣೆ ಹಾಕ್ಕೊಂಡು ರೊಕ್ಕ ಹಾಕಿದ ಮೇಲೆ ನಾನು ಮಾಡಿಸ್ಕೊಂಡು ಹಾಕ್ಕೊಂಡು ಅನ್ನೋದು. ಈಗ ಎಷ್ಟು ತಾಳಿ ಎಷ್ಟಿತ್ತು? ಇವ 5,000 ಬಿದ್ದಾವೆ ಗುಂಡು, ಇನ್ನೂ ಒಂದು ಐತೆ. ಇವ 7,500 ಆಯ್ತು. ಸಿದ್ದರಾಮಯ್ಯ ಹಾಕಿದ ಅದೇ ರೊಕ್ಕದು ತಗೊಂಡೀನಿ. ಈಗ ಹುಡುಗರಿಗೆ ಆರಾಮಿಲ್ಲಿದ್ರೆ ರೊಕ್ಕ ಹಾಕಿದ್ದು ರೊಕ್ಕ ತಂದು ತೋರಿಸ್ಕೊಂತೀವಿ. ಏನು ಮನೆಯಾಗೆ ಏನಾನ ಸಾಲ ಕಡಿಮೆ ಬಂದಿದ್ರೆ ಕೂಡ ತಂದ್ಕೊಂತೀವಿ. ನಮಗೆ ಬೇಸ್ ಮಾಡ್ಯಾನ, ನಮಸ್ಕಾರ ಆಗಲಿ. ಹೆಂಗೆ ಅನುಕೂಲ ಆಗೈತಮ್ಮ ನಿಮಗೆ ಗ್ಯಾರಂಟಿ ಅಮೌಂಟ್ ರೊಕ್ಕ ಬಂದವಲ್ಲ? ಯಾವ ರೀತಿ ಅನುಕೂಲ ಆಗೈತೆ? ಎಲ್ಲದಕ್ಕೆ ಅನುಕೂಲ ಆಗೈತೆ ರೀ ಸರ್. ಸಿದ್ದರಾಮಯ್ಯ ಸಾರ್ ಹಾಕಿದ್ದು ರೊಕ್ಕ ಈಗ 14 ತಿಂಗಳಾಗೈತಿ. ಸಿದ್ದರಾಮಯ್ಯ ಸಾರ್ ಹಾಕಿದ ರೊಕ್ಕ 14 ತಿಂಗಳಿಗೆ 28,000 ಆಗೈತಿ. ನನಗೆ 3 ಹೆಣ್ಮಕ್ಳು. 3 ಹೆಣ್ಮಕ್ಳಿಗೆ 3 ಹೆಣ್ಮಕ್ಳು ಓದ್ಸಾಕ ಒಂದು 15,000 ಓದ್ಸಾಕ ಇಟ್ಟೀನಿ. 15,000 ಬೆಂಡಲ್ ಮಾಡಿಸ್ಕೊಂಡೀನಿ. ಸಿದ್ದರಾಮಯ್ಯ ಸಾರ ಹಾಕಿದ ರೊಕ್ಕ ಎಲ್ಲರಿಗೂ ಅನುಕೂಲ ಆಗೈತಿ. ಅದ್ರ ಸಲುವಾಗಿ ಎಲ್ಲರಿಗೂ ಉಪಯೋಗ ಆಗೈತಿ. ನಮ್ಗೆ ಚೆನ್ನಾಗಿ ಆಗೈತಿ. ಅಂದ್ರೆ ಯಾವ ರೀತಿ ಅನುಕೂಲ ಆಗೈತಮ್ಮ ನಿಮಗೆ? ಯಾವ ರೀತಿ ಎಲ್ಲ ಅನುಕೂಲ ಆಗೈತೆ ರೀ ಸರ್. ಅವ್ರ ರೊಕ್ಕ ಏನೇನು ಮಾಡಿದ್ರಮ್ಮ ನೀವು? ಏನು ಮಾಡೀವಿ ನಾವು ಹುಡ್ರಿಗೆ ಓದ್ಸಾಕ. ನಾವು ಕಿವ್ಯಾಗ ಏನಿದ್ದಿಲ್ಲ, ಬೆಂಡಲ್ಲಿ ಮಾಡಿಸ್ಕೊಂಡೀನಿ. ಎಲ್ಲದಕ್ಕೆ ಅನುಕೂಲ ಆಗೈತೆ ರೀ ಸರ್. ಅವ್ರಿಗೆ ಒಟ್ಟು ಸಿದ್ದರಾಮಯ್ಯ ಒಳ್ಳೇದು ಮಾಡ್ಯಾನ. ಒಳ್ಳೇದು ಮಾಡ್ಯಾನ್ರಿ ಸರ್. ನಮಸ್ಕಾರ ಸಿದ್ದರಾಮಯ್ಯ ಸಾರಿಗೆ నమస్కారం. నిండు నూరేళ్ళ ఆశతో బతకని సారు. మరి భోజనం వస్తున్నటువంటి అందుకే నన్ను ఇక్కడ వస్తే ఇక్కడ రోడ్డు మీద ఉండే ఈ ప్రాయం మధ్య మీద మిల్కడ్ ఉంది. రప్పు డ్రెస్ కూడా మీరు ತೊಗೊಂಡ್ರಿ? ಏನು ಯಾವಾಗ ಇದು ನಿಮಗೆ ಅನುಕೂಲ ಆಯಿತು? ಯಾವಾಗ ತೊಗೊಂಡ್ರಿ? ಅಂದರೆ ಈ ಬಂಗಾರ ತೊಗೊಂಡ್ರಲ್ಲ, ಯಾವ ದುಡ್ಡು ತೊಗೊಂಡ್ರಿ? ಈ ದುಡ್ಡೇ ತಗೊಂಡಿವಿ. ಯಾವ ದುಡ್ಡು? ಅದೇ ಹೇಳ್ರಿ, ಯಾವ ದುಡ್ಡು? ಅದೇ ಗೃಹಲಕ್ಷ್ಮಿ ರೊಕ್ಕನೇ ತಗೊಂಡೋಗಿ ಮಾಡ್ಕೊಂಡ್ಬಂದು. ಉಳಿತಿದ್ದ ರೊಕ್ಕ ಕಡೆ ನಾವು ಸ್ವಲ್ಪ ಕೈಯಾಗಿ ಹಾಕಿ ಹುಡುಗಿ ಹೆಸ್ರ ಮೇಲೆ ಏನು ಕೆಲಸ ಮಾಡ್ತೀರ? ನಾವು ಇದ್ದೇನೆ ಕೇಳ್ಕೊಂಡಾಗ ಹಾಸ್ಟೆಲ್ ಕೆಲಸಕ್ಕೆ ಹೋಗ್ತೀವಿ. ಹಾಸ್ಟೆಲ್ ಕೆಲಸ ಏನು ಕೂಲಿಕ್ಕೆ? ಮೊದಲಿಗೆಲ್ಲ ದುಡ್ಡು ಇದ್ದಿಲ್ಲಮ್ಮ, ಭಾಳ ಕಷ್ಟ ಇತ್ತ? ಅದೇ ಸಂತಿಗೆ ಸರಿ ಆಗ್ತಿದ್ದು ಮನೆಯಾಗ ಅಷ್ಟೇ. ಇವು ಯಾವ್ದನ್ನ ಒಂದು ಉಪಯೋಗ ಮಾಡ್ಕೋಬೇಕು, ಬಂದಿದ್ದ ರೊಕ್ಕ ಕೆಟ್ಟು ಮಾಡಬಾರ್ದು ಅಂತ ನಾವು ಮಾಡ್ಸ್ಕೊಂಡೀವಿ ಅಷ್ಟೇ. ನೆನಪಿರ್ತೈತೆ ಇದು ರೊಕ್ಕ ಇದು ಮಾಡ್ಸ್ಕೊಂಡೀವಿ ಅಂತ. ಎಷ್ಟು ಅಮೌಂಟ್ ಬಂದದ? ಅಂದರೆ ಎಷ್ಟು ತಿಂಗಳ ಅಮೌಂಟ್ ಬಂದಿತ್ತು ನಿಮಗೆ?
ಒಂದು 15 ತಿಂಗಳು ಆಯ್ತು. 15 ನಿನ್ನೆ 12 ತಾರೀಕು ಒಂದು ಬಂದೈತೆ, 15 ಆಗ್ಯಾವೇನು ಮತ್ತೆ. 14 ಗಂಟೆ ಹೊತ್ತಿಗೆ. ಹಾಂ, ಈ ಬಂಗಾರ ಎಷ್ಟಮ್ಮ ಇದು? 15,000. 15,000. ನಿಂಗೆ ಖುಷಿ ಆಗುತ್ತಮ್ಮ? ಖುಷಿ ಆಗುತ್ತಾ? ಖುಷಿ ಆಗೈತೆ ಮತ್ತೆ. ಖುಷಿ ಆಗೈತೆ ಅಂತಲೇ ಅಲ್ಲ ಮಾಡಿಸ್ಕೊಂಡಿದ್ದು. ಒಂದು ಊರಾಗ ಯಾವಾಗ ಗೃಹಲಕ್ಷ್ಮಿ ರೊಕ್ಕ ಇಟ್ಟು ಎತ್ತುಗಳು ತಗೊಂಡಾರಲ್ಲ ಅದ್ರಾಗ
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.